ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವರು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಮುಮುಕ್ಷು ವ್ಯವಹಾರ ಪ್ರಕರಣದಲ್ಲಿ ಪೌರುಷ ಪ್ರಕರಣ ಎಂಬ 4ನೆಯ ಸರ್ಗಕ್ಕೆ ಸ್ವಾಗತ. ವಸಿಷ್ಠರು ಹಿಂದಿನ ಅಧ್ಯಾಯದಲ್ಲಿ ಶ್ರೀರಾಮನು ಕೇಳಿದಂತಹ ಪ್ರಶ್ನೆಗೆ ಅಂದರೆ ಆ ಶ್ರೀರಾಮನು ಆರಂಭದಲ್ಲಿಯೇ ವಸಿಷ್ಠರು ಬ್ರಹ್ಮಜ್ಞಾನವನ್ನು ಹೇಳಲು ಆರಂಭಿಸಿದ ಮೊದಲಿನಲ್ಲಿಯೇ ಸಂಶಯವೊಂದನ್ನು ಕೇಳುತ್ತಾನೆ. ವ್ಯಾಸಪುತ್ರನಾದ ಶುಕನು ಜೀವನ್ಮುಕ್ತರಾದರೂ ತಂದೆಯಾದ ವ್ಯಾಸರು ಮುಕ್ತನಾಗದಿರಲು ಕಾರಣ ಕೇಳಿರುವನು. ಆಗ ವಸಿಷ್ಠರು ಕಾಲಕರ್ಮಾನುಸಾರವಾಗಿ ಎಲ್ಲರೂ ಹಲವು ಜನ್ಮಗಳನ್ನು ಎತ್ತಬೇಕಾಗುತ್ತದೆ. ಆ ಜನ್ಮಗಳ ಅವರ ಸ್ವಭಾವಗಳಲ್ಲಿಯೂ ಕೆಲವು ವೈಪರೀತ್ಯಗಳಿರುತ್ತವೆ ಎಂಬುದನ್ನು ಹೇಳಿ ನಿರ್ದಿಷ್ಟ ಜನ್ಮಗಳಾದ ನಂತರ ಪ್ರತಿಯೊಬ್ಬರೂ ವಿದೇಹ ಮುಕ್ತಿಯನ್ನು ಪಡೆಯುವರು ಎಂದು ಹೇಳಿರುವರು. ಮುಂದುವರಿದು ವಸಿಷ್ಠರು ಹೇಳುತ್ತಾರೆ, ಎಲೆಯ ಸೌಮ್ಯನಾದ ರಾಮನೇ, ನೀರು ನಿಂತಿದ್ದರೂ ಅಲೆಯಾಗಿ ಅಲೆದರೂ ನೀರೇ ಆಗಿ ಏನೂ ವ್ಯತ್ಯಾಸವಿಲ್ಲದಿರುವಂತೆ ಮುಕ್ತಿಯು ಸದೇಹವಾಗಲಿ ಅಂದರೆ ಈ ದೇಹದಲ್ಲಿ ಇರುವಾಗಲೇ ಆಗಲಿ ಅಥವಾ ವಿದೇಹವಾಗಲಿ ಅಂದರೆ ಈ ದೇಹವನ್ನು ತೊರೆದ ನಂತರವೇ ಆಗಲಿ ಎರಡೂ ಒಂದೇ. ಮುಕ್ತಿಯು ಸದೇಹವಾಗಲಿ ವಿದೇಹವಾಗಲಿ ಅದು ವಿಷಯ ಭೋಗವನ್ನು ಬಿಟ್ಟುದು. ಭೋಗದಲ್ಲಿ ಆಸಕ್ತಿ ಇಲ್ಲದಿರುವವರಿಗೆ ಭೋಗದ ಅನುಭವವು ಎಲ್ಲಿಂದ ಬರುವುದು? ಇಲ್ಲಿ ಎದುರಿಗೆ ಕುಳಿತಿರುವ ಜೀವನ್ಮುಕ್ತನಾದ ಈ ಮುನಿಶ್ರೇಷ್ಠನನ್ನು ನಾವು ದೇಹಿಯಾಗಿಯೇ ನೋಡುತ್ತಿದ್ದರೂ ನಮಗೆ ಆತನ ಅಂತಸ್ಥವಾದ ಜೀವನ್ಮುಕ್ತ ದಶೆಯು ತಿಳಿಯದು. ಅಂದರೆ ಎದುರಿಗಿರುವಂತಹ ಮುನಿಶ್ರೇಷ್ಠನು ದೇಹಿಯಾಗಿಯೇ ಕುಳಿತಿದ್ದರು ಆತ ಜೀವನ್ಮುಕ್ತನೋ ಅಲ್ಲವೋ ಎಂದು ಹಾಗೆಯೇ ನೋಡಿ ಹೇಳಲು ಸಾಧ್ಯವಿಲ್ಲ. ಜೀವನ್ಮುಕ್ತ ಹಾಗೂ ವಿದೇಹ ಮುಕ್ತರಿಬ್ಬರು ಜ್ಞಾನರೂಪಿಗಳೇ ಆದುದರಿಂದ ಇಬ್ಬರಿಗೂ ಭೇದವಿಲ್ಲ. ಅಲೆಯಾಗಿ ಅಲೆಯುವ ನೀರಿಗೂ ನಿಂತಿರುವ ನೀರಿಗೂ ಭೇದವೇನು? ಇವರಿಬ್ಬರಿಗೂ ಭೇದವು ಕೊಂಚವೂ ಇಲ್ಲ. ಗಾಳಿಯು ಬೀಸುತ್ತಿದ್ದರೂ ಬೀಸದಿದ್ದರೂ ಅದು ಗಾಳಿಯೇ ಅಲ್ಲವೇ? ಮುಕ್ತಿಯು ಸದೇಹ ವಿದೇಹ ಎಂದು ಭೇದ ಮಾಡಬೇಕಾಗಿಲ್ಲ. ನಮ್ಮಿಬ್ಬರಿಗೂ ಅಖಂಡೈಕ್ಯ ಜ್ಞಾನವಿರುವುದು, ಜ್ಞಾನವೂ ಇದ್ದೇ ಇರುತ್ತದೆ. ಆದರೆ ಮುಕ್ತಿಯು ದೊರೆಯುವುದು ಪರಮಾತ್ಮನ ಪ್ರಸಾದವೆಂಬಂತೆ ಮುಂದೆ ಹೇಳಲಿದ್ದಾರೆ. ಅದರಿಂದ ಈಗ ಶ್ರವಣಭೂಷಣವು ಅಜ್ಞಾನವೆಂಬ ಕುರುಡುತನವನ್ನು ಕಳೆಯುವುದು ಆದ ಜ್ಞಾನವನ್ನು ನಾನು ಹೇಳುವೆನು ಕೇಳು. ಎಲೆ ರಘುನಂದನನೇ, ಯಾರೇ ಆಗಲಿ ಯಾವಾಗಲೇ ಆಗಲಿ ಈ ಸಂಸಾರದಲ್ಲಿ ಏನು ಪಡೆಯಬೇಕಾಗಿದ್ದರೂ ಅದನ್ನು ಪೌರುಷವನ್ನು ಸರಿಯಾಗಿ ಪ್ರಯೋಗಿಸಿ ಪಡೆಯುವರು. ಈ ಪ್ರಪಂಚದಲ್ಲಿ ತಣ್ಣಗೆ ಆಹ್ಲಾದ ಉಂಟಾಗುವುದು ಅಂದರೆ ಪ್ರಪಂಚದಲ್ಲಿ ತಣ್ಣಗೆ ಆಹ್ಲಾದ ಉಂಟಾಗುವುದು ಚಂದ್ರನಿಂದಲೇ ಹೇಗೆ ಆಗುವುದೋ ಹಾಗೆ ಮಾಡಿದ ವ್ಯಾಪಾರಗಳಿಗೆಲ್ಲ ಅಂದರೆ ನಾವು ನಡೆಸುವ ಎಲ್ಲ ಕರ್ಮಗಳಿಗೂ ಫಲಪ್ರಾಪ್ತಿ ಉಂಟಾಗುವುದು. ಅಂದರೆ ಈ ಫಲಪ್ರಾಪ್ತಿ ಉಂಟಾಗುವುದೂ ಸಹ ಪೌರುಷದಿಂದಲೇ ಹೊರತು ಅಂದರೆ ಪುರುಷ ಪ್ರಯತ್ನದಿಂದಲೇ ನಮ್ಮ ಪ್ರಯತ್ನದಿಂದಲೇ ಹೊರತು ಇನ್ನು ಯಾತರಿಂದಲೂ ಅಲ್ಲ. ಪೌರುಷವೆಂಬುದು ಮಾಡಿದ ಕರ್ಮಕ್ಕೆ ಫಲವನ್ನು ಕೊಡುವುದು ಎಂಬುದು ಕಣ್ಣಿಗೆ ಕಾಣುವುದು. ಅಂದರೆ ನಮ್ಮ ಪ್ರಯತ್ನದಿಂದ ಮಾಡಿದ ಕರ್ಮಕ್ಕೆ ಫಲ ದೊರೆಯುವುದು ಎಂಬುದು ಕಣ್ಣಿಗೆ ಕಾಣುತ್ತಿರುತ್ತದೆ. ದೈವವೆಂಬುದು ಕಣ್ಣಿಗೆ ಕಂಡುದಲ್ಲ. ಅದನ್ನು ಮೂಢರಾದವರು ಮೋಹದಿಂದ ಕಲ್ಪಿಸಿಕೊಳ್ಳುವರು. ದಿಟವಾಗಿ ದೈವ ಅಥವಾ ವಿಧಿ ಎಂಬುದೊಂದಿಲ್ಲ. ವಿಧಿ ಎಂಬುದು ಆಗಲಿ ಅಥವಾ ದೈವ ಎಂಬುದಾಗಲಿ ಇಲ್ಲ. ಇದನ್ನು ಮುಂದೆಯೂ ಕೂಡ ವಸಿಷ್ಠರು ವಿಸ್ತರಿಸಿ ಹೇಳಲಿದ್ದಾರೆ. ಆಗ ನೋಡೋಣ. ಪ್ರಾಜ್ಞರು ಉಪದೇಶಿಸಿದ ಮಾರ್ಗದಲ್ಲಿ ಮನಸ್ಸನ್ನು ದೇಹವನ್ನು ನಿಯೋಜಿಸಿ ವ್ಯಾಪಾರ ಮಾಡುವುದೇ ಪೌರುಷವು. ಇಲ್ಲಿ ವಿಶೇಷವಾಗಿ ವಸಿಷ್ಠರು ಪುರುಷ ಪ್ರಯತ್ನಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟು ಹೇಳುತ್ತಿದ್ದಾರೆ. ಆ ಪುರುಷ ಪ್ರಯತ್ನದಿಂದಲೇ ಅಂದರೆ ವ್ಯಕ್ತಿ ಸಾಧಕನ ಪ್ರಯತ್ನದಿಂದಲೇ ಆ ಪ್ರತಿಯೊಂದು ಪ್ರಯತ್ನಕ್ಕೂ ಕೂಡ ಪ್ರಯತ್ನದಿಂದ ಮಾಡಿದ ಕಾರ್ಯಕ್ಕೂ ಕೂಡ ಫಲವುಂಟು. ಹಾಗಿಲ್ಲದೆ ತೋರಿದ ಹಾಗೆ ಮಾಡುವುದು ಉನ್ಮತ್ತ ವ್ಯಾಪಾರವು, ತನಗಿಚ್ಛೆ ಬಂದಂತೆ ಮಾಡುವುದು ಉನ್ಮತ್ತ ವ್ಯಾಪಾರವು. ಯಾವನು ಯಾವ ಪ್ರಯೋಜನವನ್ನು ಅಪೇಕ್ಷಿಸುವನೋ ಅದಕ್ಕಾಗಿ ಅವನು ಅರ್ಧದಲ್ಲಿಯೇ ಅದನ್ನು ಬಿಡದೆ ಕ್ರಮವಾಗಿ ಕೆಲಸ ಮಾಡಿದರೆ ಅದನ್ನು ಹೊಂದಿಯೇ ಹೊಂದುವನು. ಯಾವುದೋ ಒಂದು ಸಾಮಾನ್ಯ ಪ್ರಾಣಿಯು
ತನ್ನ ಪೌರುಷದಿಂದಲೂ ಪ್ರಯತ್ನದಿಂದಲೂ ತ್ರೈಲೋಕ್ಯಾಧಿಪತ್ಯದಿಂದ ಸುಂದರವಾದ ಇಂದ್ರ ಪದವಿಯನ್ನು ಹೊಂದಿತಲ್ಲವೇ. ಅಂದರೆ ಒಬ್ಬ ವ್ಯಕ್ತಿ ಸಾಧಕ ಇಂದ್ರ ಪದವಿಯನ್ನು ಹೊಂದಬೇಕಾದರೂ ಕೂಡ ತನ್ನ ಪ್ರಯತ್ನ ಫಲದಿಂದಲೇ ತಾನೇ ಆತ ಇಂದ್ರ ಪದವಿಯನ್ನು ಪಡೆದದ್ದು. ಯಾವುದೋ ಒಂದು ಚೈತನ್ಯವು ತನ್ನ ಪೌರುಷ ಪ್ರಯತ್ನಗಳಿಂದ ಪದ್ಮಾಸನವನ್ನು ಏರಿ ಬ್ರಹ್ಮ ಪದವಿಯನ್ನು ಪಡೆಯಿತು. ದೃಢವಾದ ಪೌರುಷ ಪ್ರಯತ್ನಗಳಿಂದ ಯಾವನೋ ಒಬ್ಬ ಮನುಷ್ಯನು ಗರುಡಧ್ವಜನಾದ ಪುರುಷೋತ್ತಮನಾಗಿರುವನು. ಹೆಣ್ಣು ಕಟ್ಟಿಕೊಂಡಿರುವ ಒಂದು ಪ್ರಾಣಿಯೇ ಪೌರುಷ ಪ್ರಯತ್ನಗಳಿಂದ ಚಂದ್ರಾರ್ಧಚೂಡನಾದ ಪರಮೇಶ್ವರನಾಗಿರುವನು. ಈ ಪೌರುಷವು ಪ್ರಾಕ್ತನ ಮತ್ತು ಐಹಿಕ ಎಂದು ಎರಡು ಬಗೆಯಾಗಿರುವುದು. ಪ್ರಾಕ್ತನ ಎಂದರೆ ಹಿಂದಿನ ಪ್ರಾಕ್ತನ ಪೌರುಷವನ್ನು, ಐಹಿಕ ಎಂದರೆ ಇಂದಿನದು. ಪ್ರಾಕ್ತನ ಪೌರುಷವನ್ನು ಅಂದರೆ ಹಿಂದಿನ ಪೌರುಷವನ್ನು, ಐಹಿಕ ಪೌರುಷವು ಇಂದಿನ ಪ್ರಯತ್ನಗಳು ಗೆದ್ದು ಬಿಡುವವು. ಸಂತತವಾಗಿ ಯತ್ನ ಮಾಡುತ್ತಾ, ಇಲ್ಲಿ ಗಮನಿಸಿದರೆ ಹಿಂದೆ ನಾವು ಎಷ್ಟೇ ಪ್ರಯತ್ನಗಳನ್ನು ಮಾಡಿದ್ದರೂ ಮಾಡಬೇಕಾದ ಪ್ರಯತ್ನಗಳನ್ನೆಲ್ಲ ಮಾಡಿಬಿಟ್ಟಿದ್ದೇವೆ ಎಂದು ಸುಮ್ಮನೆ ಕೂರುವುದಕ್ಕೆ ಬರುವುದಿಲ್ಲ. ನಿರಂತರವಾಗಿ ಸಂತತವಾಗಿ ಪ್ರಯತ್ನವನ್ನು ಮಾಡುತ್ತಲೇ ಇರಬೇಕು. ಐಹಿಕ ಅಂದರೆ ಮುಂದೆ ಮಾಡುವ ಪ್ರಯತ್ನಗಳು ಹಿಂದೆ ಮಾಡಿದ ಪ್ರಯತ್ನಗಳನ್ನು ಹಿಂದೆ ಹಾಕಿ ಗೆದ್ದು ಬಿಡುತ್ತವೆ. ಆದ್ದರಿಂದ ಸಂತತವಾಗಿ ಯತ್ನ ಮಾಡುತ್ತಾ ಪ್ರಜ್ಞೆಯ ಉತ್ಸಾಹಗಳಿಂದ ಕೂಡಿದವರಾಗಿ ದೃಢವಾಗಿ ಪಟ್ಟು ಹಿಡಿದು ಕೆಲಸ ಮಾಡಿದರೆ ಮೇರು ಪರ್ವತಗಳನ್ನಾದರೂ ನುಂಗಿಬಿಡಬಹುದು ಎಂದ ಮೇಲೆ ಪ್ರಾಕ್ತನದ ಕಥೆಯೇನು? ಹಿಂದೆ ಎಂದೋ ನಾನು ಪ್ರಯತ್ನ ಮಾಡಿದ್ದೆ, ಸಾಕಲ್ಲವೇ ಅಷ್ಟು ಎಂದು ಸುಮ್ಮನೆ ಕೂರಲು ಬರುವುದಿಲ್ಲ. ನಿರಂತರ ಪ್ರಯತ್ನದಿಂದ ಮಾತ್ರವೇ ಯಶಸ್ಸು ಸಾಧ್ಯ. ಶಾಸ್ತ್ರ ನಿಯಮಕ್ಕೆ ಒಳಪಟ್ಟು ಮಾಡುವ ಪೌರುಷವು ಪುರುಷ ಪ್ರಯತ್ನವು ಅಭೀಷ್ಟ ಸಿದ್ಧಿಯನ್ನು ಉಂಟು ಮಾಡುವುದು. ಅದೇ ಪೌರುಷವು ಅಶಾಸ್ತ್ರೀಯವಾದರೆ ಅಂದರೆ ಶಾಸ್ತ್ರ ನಿಯಮಕ್ಕೊಳಪಟ್ಟು ಮಾಡದಿದ್ದರೆ ಅನರ್ಥಕಾರಿಯಾಗುವುದು. ಇಲ್ಲಿ ಪೌರುಷ ಅಥವಾ ಪುರುಷ ಪ್ರಯತ್ನ ಎಂದ ಕೂಡಲೇ ಅದು ಕೇವಲ ಗಂಡಸರಿಗೆ ಎಂದು ಭಾವಿಸಿಕೊಂಡು ಬಿಡುವುದು ಬೇಡ. ಇಲ್ಲಿ ಪುರುಷ ಎಂದರೆ ಅರ್ಥ ಪುರ ಎಂದರೆ ಈ ದೇಹದಲ್ಲಿ ನೆಲೆಸಿರುವವನು. ಈ ದೇಹದಲ್ಲಿ ನೆಲೆಸಿರುವಾಗ ದೇಹವು ಪುರುಷ ದೇಹವಾದರೂ ಇರಬಹುದು, ಸ್ತ್ರೀ ದೇಹವಾದರೂ ಇರಬಹುದು, ಪ್ರಾಣಿ ದೇಹವೇ ಇರಬಹುದು, ದೈವ ದೇಹವೇ ಇರಬಹುದು, ಯಾವ ದೇಹವೇ ಇರಬಹುದು. ಆ ದೇಹದಲ್ಲಿ ನೆಲೆಸಿರುವವನಿಗೆ ಹೇಳುತ್ತಿರುವುದು. ಆತನು ಸಂಕಲ್ಪಪೂರ್ವಕವಾಗಿ ನಡೆಸುವ ಪ್ರಯತ್ನಗಳು ನಿರಂತರವಾಗಿದ್ದರೆ ಆ ನಿರಂತರವಾದ ಪ್ರಯತ್ನದಿಂದ ಯಾವುದನ್ನು ಬೇಕಾದರೂ ಸಾಧಿಸಬಹುದು. ಸ್ವಯಂ ತನಗೆ ತೋರಿದಂತೆ ಮಾಡುವ ಪ್ರಯತ್ನವುಳ್ಳ ಒಂದು ದಶೆಯಲ್ಲಿ ಆಚಮನದ ಬೊಗಸೆಯಲ್ಲಿ ಹಿಡಿಯುವಷ್ಟು ನೀರು ಒಂದೇ ತೊಟ್ಟಾದರೂ ಅದೇ ಬಲು ದೊಡ್ಡದಾಗುವುದು. ಮತ್ತೊಮ್ಮೆ ಶಾಸ್ತ್ರೀಯವಾಗಿ ಪ್ರಯತ್ನ ಮಾಡುವ ದಶೆಯಲ್ಲಿ ಸಮುದ್ರ, ಪರ್ವತ, ನಗರ, ದ್ವೀಪಾಂತರಗಳುಳ್ಳ ಈ ವಿಸ್ತಾರವಾದ ಪೃಥ್ವಿಯು ತನ್ನವರಿಗೆ ಹಂಚಿಕೊಡಲು ಸಾಲದಾಗುವುದು. ಅಂದರೆ ವಸಿಷ್ಠರು ಹಿಂದಿನ ವಾಕ್ಯದಲ್ಲಿ ಹೇಳುತ್ತಾರೆ, ಶಾಸ್ತ್ರ ನಿಯಮಕ್ಕೆ ಒಳಪಟ್ಟು ಮಾಡುವ ಪೌರುಷ ಪ್ರಯತ್ನಗಳು ಅಭೀಷ್ಟ ಸಿದ್ಧಿಯನ್ನು ಉಂಟು ಮಾಡುತ್ತವೆ. ಅದೇ ಪೌರುಷ ಅಶಾಸ್ತ್ರೀಯವಾದರೆ ಶಾಸ್ತ್ರ ನಿಯಮಕ್ಕೊಳಪಟ್ಟು ಮಾಡದೇ ಇದ್ದರೆ ಅನರ್ಥಕಾರಿಯಾಗುತ್ತದೆ. ಆದ್ದರಿಂದ ನಾವು ಮಾಡುವ ಪ್ರಯತ್ನ ಶಾಸ್ತ್ರ ನಿಯಮಕ್ಕೆ ಒಳಪಟ್ಟಂತೆಯೇ ಇರಬೇಕು. ಆದರೆ ಮುಂದುವರೆದು ಹೇಳುತ್ತಾರೆ, ಶಾಸ್ತ್ರೀಯವಾಗಿ ಪ್ರಯತ್ನ ಮಾಡುವ ದಶೆಯಲ್ಲಿ ಏನೇನೆಲ್ಲ ಪಡೆಯುತ್ತೇವೆಯೋ ಅದು ಕೂಡ ತನ್ನವರಿಗೆ ಹಂಚಿಕೊಡಲು ಸಾಲದಾಗುವುದು. ಬೇಕಾದಷ್ಟು ಪಡೆದರೂ ಕೂಡ ಅದು ಸಾಗುವುದಿಲ್ಲ. ಆ ಜಾಗದಲ್ಲಿ ಸ್ವಯಂ ತನಗೆ ತೋರಿದಂತೆ ಮಾಡುವ ಪ್ರಯತ್ನವುಳ್ಳ ಒಂದು ದಶೆಯಲ್ಲಿ ಒಂದು ತೊಟ್ಟು ನೀರಾದರೂ ಅದೇ ಬಲು ದೊಡ್ಡದಾಗುವುದು. ಆದ್ದರಿಂದ ಒಂದು ಹಂತದಲ್ಲಿ ಹಾಗೆಂದ ಮಾತ್ರಕ್ಕೆ ಅಶಾಸ್ತ್ರೀಯವಾಗಿ ಶಾಸ್ತ್ರಕ್ಕೆ ವಿರುದ್ಧವಾಗಿ ಹೋಗಬೇಕು ಎಂದಲ್ಲ. ಶಾಸ್ತ್ರೀಯವಾದ ಪ್ರಯತ್ನಗಳನ್ನು ಮಾಡುತ್ತಲೇ ಒಂದು ಹಂತದಲ್ಲಿ ತಾನೇ ನೇರವಾಗಿ ತನ್ನೊಳಗಿನ ಭಗವಂತ, ತನ್ನೊಳಗಿನ ಯಾವುದೋ ಒಂದು ಶಕ್ತಿ ತೋರಿಸಿದಂತೆ ಆತ ಪ್ರಯತ್ನವನ್ನು ಮಾಡುತ್ತಾ ಸಾಗಬೇಕಾಗುತ್ತದೆ. ಮುಂದೆ ಇದರ ಬಗ್ಗೆ ವಸಿಷ್ಠರು ಇನ್ನೂ ಹೆಚ್ಚು ಹೇಳಲಿದ್ದಾರೆ. ಇಂತಿದು ಆರ್ಷವೂ ವಾಲ್ಮೀಕಿ ಪ್ರೋಕ್ತವೋ ಆದ ಶ್ರೀಮದ್ ವಾಸಿಷ್ಠ ರಾಮಾಯಣದ ಮುಮುಕ್ಷು ವ್ಯವಹಾರ ಪ್ರಕರಣದಲ್ಲಿ ಪೌರುಷ ಪ್ರಕರಣ ಎಂಬ 4ನೆಯ ಸರ್ಗ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.